ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಂಟ್ರಾಕ್ಷನ್ ತಿಳ್ಕೊಳ್ಳೋಣ. ಇಂಗ್ಲೀಷ್ ಬ್ರೈಲ್ ಕಂಟ್ರಾಕ್ಷನ್ ಆಡಿಯೋದಲ್ಲಿ ನಾನು .45 ಕಂಟ್ರಾಕ್ಷನ್ನ ತಿಳಿಸ್ಕೊಟ್ಟಿದ್ದೆ. ಈಗ ಈ ಆಡಿಯೋದಲ್ಲಿ ಇಂಗ್ಲೀಷ್ ಬ್ರೈಲ್ ಕಂಟ್ರಾಕ್ಷನ್ ಪಾರ್ಟ್ 6 ಇದರಲ್ಲಿ .456 ಆಧಾರದ ಕಂಟ್ರಾಕ್ಷನ್ನ ತಿಳಿಸ್ಕೊಡ್ತೀನಿ. .456 ಆಧಾರಿತದ ಕಂಟ್ರಾಕ್ಷನ್. 456 ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಇಂಗ್ಲೀಷ್ ನಾವು ಬರೀಬೇಕಾದ್ರೆ 456 ಎಲ್ಲಿ ಬರುತ್ತೆ, ಯಾವ ಸ್ಪೆಲ್ಲಿಂಗ್ಗೆ 456 ಬರುತ್ತೆ, ಕಂಟ್ರಾಕ್ಷನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. 456 ಕಂಟ್ರಾಕ್ಷನ್ ಬನ್ನಿ ತಿಳ್ಕೊಳ್ಳೋಣ. 456 ಸಿ, ಇದು .456 ಸಿ ಹಾಕಿದ್ರೆ ಕೆನಾಟ್, CANNOT ಕೆನಾಟ್. .456 ಹೆಚ್, ಇದಕ್ಕೆ HAD. 456 ಹೆಚ್, HAD ಹ್ಯಾಡ್. 456 ಎಮ್, MANY. 456 ಎಸ್, ಸ್ಪಿರಿಟ್, SPIRIT. 456 ಡಬ್ಲ್ಯೂ, ವರ್ಲ್ಡ್, WORLD. 456 TH, THE. 456 THE, ಇದಕ್ಕೆ THEIR ದೇರ್. ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಒಟ್ಟು 456 ಆಧಾರಿತ ಕಂಟ್ರಾಕ್ಷನ್. ಇದು ವರ್ಡ್ಗಳಷ್ಟೇ ಹೇಳ್ತೀನಿ, ಗೊತ್ತಾಗುತ್ತಲ್ಲ ನಿಮಗೆ. ಕೆನಾಟ್, ಹ್ಯಾಡ್, ಮಿನಿ, ಸ್ಪಿರಿಟ್, ವರ್ಲ್ಡ್, ದೇರ್. ಇಷ್ಟು ವರ್ಡ್ಸ್ಗಳಿಗೆ 456 ಯೂಸ್ ಮಾಡಿ ಬರಿಬೋದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಆಡಿಯೋ. ಮುಂದಿನ ಆಡಿಯೋದಲ್ಲಿ ಪಾರ್ಟ್ 7 ಕಂಟ್ರಾಕ್ಷನ್ನ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.